ಚಾರ್ಮಡಿ ಘಾಟ್ನ ಅಲೆಖಾನ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಿಕ್ಕ ಪರ್ಸ್ ವಾರಸುದಾರರಿಗೆ ತಲುಪಿಸಿದ ಆಶಾ ಕಾರ್ಯಕರ್ತೆ ಪವಿತ್ರ. ಹಣ ಹಾಗೂ ಪ್ರಮುಖ ದಾಖಲೆಗಳಿದ್ದ ಪರ್ಸ್ ಒಂದು ವಾರಸುದಾರರಿಗೆ ಸುರಕ್ಷಿತವಾಗಿ ಹಿಂತಿರುಗಿಸಲು ಮುಂದಾಗಿರುವ ಅಲೆಖಾನ್ ಗ್ರಾಮದ ಪವಿತ್ರ ಅವರ ಪ್ರಾಮಾಣಿಕತೆ ಹಾಗೂ ಮಾನವೀಯ ನಡೆಗೆ ಸಾರ್ವಜನಿಕರಿಂದ ಮೆಚ್ಚುಗೆ. ತರೀಕೆರೆ ಮೂಲದ ಜಗದೀಶ್ ಅವರು ತಮ್ಮ ಮಗುವಿನ ಆರೋಗ್ಯ ಸಮಸ್ಯೆಯ ಹಿನ್ನೆಲೆಯಲ್ಲಿ ಮಂಗಳೂರಿನ ಎನೋಪಾಯ ಆಸ್ಪತ್ರೆಗೆ ತೆರಳಿ ವೈದ್ಯರಿಗೆ ತೋರಿಸಿ ಹಿಂತಿರುಗಿ ಬರುವಾಗ ಪರ್ಸ್ ಮಿಸ್ ಆಗಿತ್ತು. ಮಗುವನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡು ತರೀಕೆರೆಯಿಂದ ಚಾರ್ಮಡಿ ಘಾಟ್ ಮಾರ್ಗವಾಗಿ ಮೂಡಿಗೆರೆ ಕಡೆಗೆ ಬರುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ. ಸುಮಾರು 30,000 ನಗದು ಹಾಗೂ ಕೆಲವು ಪ್ರಮುಖ ದಾಖಲೆಗಳು ಇದ್ದ ಪರ್ಸ್ ಇದಾಗಿತ್ತು. ನನಗೂ ಸ್ವಲ್ಪ ಭಯ ಆಗ್ಬಿಡ್ತು. ಅಮೌಂಟು ಅಂತ ತಕ್ಷಣ ಎಲ್ಲ ತೆಗೆದು ನನ್ನ ಮಗಳು ಎದುರಿಗೆ ವಿಡಿಯೋ ಕಾಲ್ ಮಾಡಿ ಅದು ಎಷ್ಟಿದೆ ಅಂತ ಮಾಡಲಿಲ್ಲ, ಎಲ್ಲ ಜೋಡಿಸಿಟ್ಟಿದ್ದೀನಿ. ಒಂದ್ಸತಿ ಜೋಡಿಸ್ಬಿಟ್ಟು ಇದೇ ಪ್ರೂಫ್ ಸಾಕು ಇಷ್ಟು ಅಮೌಂಟು ಬೇರೆ ಬೇರೆ ಇತ್ತು, ಎಲ್ಲ ಜೋಡಿಸಿಟ್ಟಿದ್ದೀನಿ. ಆದರೆ ಒಂದು ಆಗಿರಲ್ಲ. ಈ ದುಡ್ಡು ತಗೊಂಡು ಚೆನ್ನಾಗಿ ಆಸ್ಪತ್ರೆಗೆಲ್ಲ ಹೋಗ್ತಾರೆ, ಒಳ್ಳೆ ಉಪಯೋಗ ಆಗಲಿ. ಯಾಕೆ ಒಳ್ಳೇದಕ್ಕೆ ಅಂತಾನೆ ಹೋದ್ವಿ ಮೇಡಮ್. ನಾವು ಆಪರೇಷನ್ ಮಾಡಲ್ಲ ಸ್ಟೇಷನ್ನಲ್ಲಿ ಯಾರು ಅಂತ ಗೊತ್ತಿಲ್ಲ. ಸ್ಟೇಷನರ್ ಅಲ್ಲ ಅವರು. ವಾರಸುದಾರರನ್ನ ಪತ್ತೆ ಹಚ್ಚಿ ಹಿಂತಿರುಗಿಸುವ ಉದ್ದೇಶದಿಂದ ಸಾರ್ವಜನಿಕರಿಗೆ ಪತ್ರಕರ್ತರಿಗೆ ಮಾಹಿತಿ ನೀಡಿದ ಪವಿತ್ರ. ಕಷ್ಟದ ಸಂದರ್ಭದಲ್ಲಿ ಕಳೆದುಕೊಂಡ ಪರ್ಸ್ ವಾರಸುದಾರರಿಗೆ ಮರಳಿ ದೊರೆಯುವಂತೆ ಮಾಡಲು ಪವಿತ್ರ ಅವರು ಕೈಗೊಂಡಿರುವ ಈ ಪ್ರಯತ್ನ ಮಾನವೀಯತೆಗೆ ಉತ್ತಮ ಮಾದರಿಯಾಗಿದೆ. ವಾರಸುದಾರರನ್ನ ಹುಡುಕಿ ಹಿಂತಿರುಗಿಸಲು ಮುಂದಾದ ಪವಿತ್ರ ಪ್ರಾಮಾಣಿಕ ನಡೆಗೆ ಸಾರ್ವಜನಿಕರು ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪಬ್ಲಿಕ್ 18 ನ್ಯೂಸ್ ಡೆಸ್ಕ್ ಮೂಡಿಗೆರೆ.